ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ 21 ಮತ್ತೆ 22ನೇ ಕಂತಿನ ಬಗ್ಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಇವತ್ತು ಕೆಲವು ಗಂಟೆಗಳ ಮೊದಲು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಅನ್ನೋ ಮಾಹಿತಿಯನ್ನ ನಿಮಗೆ ಡೀಟೇಲ್ ಆಗಿ ತಿಳಿಸುವಂತ ಕೆಲಸ ಮಾಡ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಓಕೆನಾ? ನಾವೀಗ ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಸರ್ಕಾರ ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳಾಗಿರ್ಬೋದು, ಲೋಪದೋಷಗಳಾಗಿರ್ಬೋದು, ಏನಿದೆ ಅದನ್ನ ನಿಮಗೆ ಪ್ರೂಫ್ ಸಮೇತ ತಿಳಿಸುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೇವೆ. ಬಟ್ ಆದ್ರೆ ಇವತ್ತಿನ ಸ್ಟೇಟ್ಮೆಂಟ್ ಅಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಈಗಾಗಲೇ ಏಪ್ರಿಲ್ ಮತ್ತೆ ಮೇ ತಿಂಗಳ ಹಣವನ್ನ ನಾವು ಆಲ್ರೆಡಿ ಕ್ಲಿಯರ್ ಮಾಡಿದೀವಿ. ಇನ್ನು ಜೂನ್ ತಿಂಗಳ ಹಣ ಮಾತ್ರ ಹಾಕುವುದು ಬಾಕಿ ಇದೆ ಅಂತ ಹೇಳಿದ್ದಾರೆ. ಇದು ಸಹಜವಾಗಿ ಎಲ್ಲರಿಗೂ ಕೂಡ ಆಶ್ಚರ್ಯ ಆಗ್ತಾ ಇದೆ. ಇನ್ನೂ ಕೂಡ ಏಪ್ರಿಲ್ ತಿಂಗಳ ಅಂದ್ರೆ 21ನೇ ಕಂತಿನ ಹಣ ಇನ್ನೂ ಬಿಡುಗಡೆ ಆಗಿಲ್ಲ. ಆದರೆ ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ನಾವು ಬಿಡುಗಡೆ ಮಾಡಿ ಕ್ಲಿಯರ್ ಮಾಡಿದ್ದೇವೆ. ಜೂನ್ ತಿಂಗಳು ಒಂದು ಬಾಕಿ ಇದೆ. ಜೂನ್ ತಿಂಗಳು ನಾವು ಜುಲೈ 15 ಇನ್ನೊಂದು ವಾರದಲ್ಲಿ ಜೂನ್ ತಿಂಗಳ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ನೋಡೋದಕ್ಕೆ ಹೋದ್ರೆ ಇದುವರೆಗೂ ಸಹ ಎಲ್ಲೋ ಒಂದ್ ಕಡೆ ಒಂದು 2 ತಿಂಗಳು 3 ತಿಂಗಳು ಡಿಲೇ ಆದರೂ ಸಹ ಬಾಕಿ ಕಂತುಗಳನ್ನ ರಿಲೀಸ್ ಮಾಡ್ತಾ ಕರೆಕ್ಟ್ ಆಗಿ ಜಮಾ ಮಾಡ್ತಾ ಬಂದಿದ್ದಾರೆ. ಬಟ್ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗಲಿ. ಏಪ್ರಿಲ್ ತಿಂಗಳ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. 20ನೇ ಕಂತು ಏನ್ ಮಾರ್ಚ್ ತಿಂಗಳ ಹಣ ಬಿಡುಗಡೆ ಆಗಿತ್ತು ಅದರಲ್ಲೂ ಕೂಡ ಕೆಲವೊಂದು ಫಲಾನುಭವಿಗಳಿಗೆ ಇನ್ನೂ ಕೂಡ ಮಾರ್ಚ್ ತಿಂಗಳ ಹಣ ಜಮಾ ಆಗೋದು ಬಾಕಿ ಇದೆ. ಅಂಥದ್ರಲ್ಲಿ ಏಪ್ರಿಲ್ ಮತ್ತೆ ಮೇ ತಿಂಗಳು 2 ಕ್ಲಿಯರ್ ಆಗ್ಬಿಟ್ಟಿದೆ ಅಂದ್ರೆ ಎಷ್ಟು ಸರಿ? ನನಗೆ ಇದು ಬಹಳ ಆಶ್ಚರ್ಯ ಆಯಿತು. ಯಾಕೆ ಈ ರೀತಿ? ಅವರಿಗೂ ಎಲ್ಲೋ ಒಂದ್ ಕಡೆ ಅವ್ರು ಈ ರೀತಿ ಹೇಳೋದಕ್ಕಿಂತ ಇನ್ನೊಂದ್ ತರ ಹೇಳ್ಬೋದಾಗಿತ್ತು. ನಮ್ಮ ಕಡೆಯಿಂದ ಏಪ್ರಿಲ್ ಮತ್ತೆ ಮೇ ತಿಂಗಳದ್ದು ಕ್ಲಿಯರ್ ಮಾಡಿದೀವಿ, ಬಟ್ ಜಮಾ ಮಾಡುವಂತ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಸ್ಲೋ ಆಗಿದೆ. ಅದನ್ನ ಶೀಘ್ರದಲ್ಲಿ ಒಂದು ವಾರದಲ್ಲಿ ಕ್ಲಿಯರ್ ಮಾಡ್ತೀವಿ, ಜೂನ್ ತಿಂಗಳು ನೆಕ್ಸ್ಟ್ ಹಾಕ್ತೀವಿ ಅಂದಿದ್ರೆ ಅದು ಸರಿ ಆಗ್ತಾ ಇತ್ತು. ಬಟ್ ಆದ್ರೆ ಹಣ ಜಮಾ ಮಾಡಿದೀವಿ, ಈಗ ಆಲ್ರೆಡಿ ಜಮಾ ಆಗಿ ಹೋಗಿದೆ. ಜೂನ್ ತಿಂಗಳದ್ದು ಮಾತ್ರ ಬರೋದು ಬಾಕಿ ಇದೆ ಅಂತ ಹೇಳಿ ಮಾಧ್ಯಮದವ್ರ ಮೇಲೆ ಸ್ವಲ್ಪ ಗರಂ ಆಗ್ತಾರೆ. ದಯವಿಟ್ಟು ಸರ್ಕಾರದವರು ಕೂಡ ಅರ್ಥ ಮಾಡ್ಕೋಬೇಕು. ಯಾವ್ದಾಗಿದೆ ಯಾವ್ದು ಜಮಾ ಆಗಿಲ್ಲ ಅನ್ನೋ ಕ್ಲಾರಿಟಿ ಕೂಡ ತಿಳ್ಕೋಬೇಕಾಗಿದೆ. ಬಟ್ ಬಹಳ ಆಶ್ಚರ್ಯ ಆಗ್ತಾ ಇದೆ, ಯಾಕೆ ಈ ರೀತಿ ಸ್ಟೇಟ್ಮೆಂಟ್ ಅನ್ನ ಕೊಟ್ರು ಅಂತ. ಇದುವರೆಗೂ ಸಹ ಈ ರೀತಿ ಸ್ಟೇಟ್ಮೆಂಟ್ಗಳು ಕೊಟ್ಟಿರಲಿಲ್ಲ. ಹಣ ಜಮಾ ಮಾಡೋದು ಸ್ವಲ್ಪ ಲೇಟ್ ಆಗ್ತಾ ಇತ್ತು ಹೊರತುಪಡಿಸಿ ಅವ್ರು ಹೇಳಿದ್ದ ಸಮಯಕ್ಕೆ ಸರಿಯಾಗಿ ಇನ್ನೊಂದು 2-3 ದಿನದಲ್ಲಿ ಜಮಾ ಮಾಡ್ತೀನಿ ಅಂದ್ರೆ ಒಂದು ವಾರ ಅಥವಾ 8-10 ದಿನ ಲೇಟ್ ಆಗ್ತಾ ಇತ್ತು. ಬಟ್ ಆದ್ರೆ ಇವಾಗ ಜಮಾ ಮಾಡಿಬಿಟ್ಟಿದೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಆಗದಾಗಿದೆ ಹೇಳಿದ್ದಾರೆ. ಆದಷ್ಟು ಬೇಗ ಏಪ್ರಿಲ್ ಮತ್ತೆ ಮೇ ತಿಂಗಳ ಹಣವನ್ನ ಕ್ಲಿಯರ್ ಮಾಡಿಬಿಟ್ಟೆ ಜೂನ್ ತಿಂಗಳ ಹಣ ಪ್ರೊಸೆಸ್ ಮಾಡಲಿ ಅನ್ನೋದು ಈ ಮೂಲಕ ನಾನು ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಿಮ್ಗೇನ್ ಅನ್ಸುತ್ತೆ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ನಾನೇನ್ ಸ್ಟೇಟ್ಮೆಂಟ್ಗಳನ್ನ ಅವರು ಏನ್ ಹೇಳಿದ್ದಾರೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಲ್ಲ, ಅದನ್ನ ನನ್ನ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಚಾನಲ್ ಅವ್ರು ಮಾತಾಡಿರೋ ವಿಡಿಯೋದ ಲಿಂಕ್ ಹಾಕಿರ್ತೀನಿ. ದಯವಿಟ್ಟು ಎಲ್ಲರೂ ತಪ್ಪದೆ ವಾಚ್ ಮಾಡಿ. ಓಕೆನಾ? ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.